ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ದ್ರೋಣ ಪರ್ವ ಪ್ರಾರಂಭ. ಕೌರವರ ಸೇನಾಪತಿಯಾಗಿ ದ್ರೋಣಾಚಾರ್ಯರು. ಕುರುಕುಲ ಪಿತಾಮಹ ಭೀಷ್ಮರು ಯುದ್ಧದಿಂದ ನಿವೃತ್ತರಾದಾಗ ದುರ್ಯೋಧನನು ಶಕುನಿ, ಕರ್ಣ, ಭಗದತ್ತ, ಜಯದ್ರಥ, ದುಶ್ಯಾಸನ ಮುಂತಾದವರೊಂದಿಗೆ ಸಮಾಲೋಚನೆ ನಡೆಸಿದನು. ಈಗ ದ್ರೋಣಾಚಾರ್ಯರೇ ಸೇನೆಗೆ ಸೇನಾಪತಿಯಾಗಲು ಯೋಗ್ಯರೆಂದು ನಾನು ಭಾವಿಸಿದ್ದೇನೆ. ಉಳಿದವರು ತಮ್ಮ ಅಭಿಪ್ರಾಯವನ್ನು ತಿಳಿಸಿರಿ ಎಂದು ಕೇಳಿದನು. ಆಗ ಕರ್ಣನು, ದುರ್ಯೋಧನ, ನೀನು ಪ್ರಾಜ್ಞನಾದವನು, ನಮ್ಮೆಲ್ಲರಿಗೂ ದಣಿ. ನೀನು ಏನು ಹೇಳಿದರೆ ಅದರಂತೆ ನಾವು ನಡೆಯುತ್ತೇವೆ. ನೀನು ಅನುಚಿತವಾದದ್ದೇನನ್ನು ಹೇಳುವುದಿಲ್ಲವೆಂದು ನನಗೆ ಭರವಸೆ ಇದೆ ಎಂದನು. ಅದಕ್ಕೆ ಉಳಿದವರು ಸಹ ಸಮ್ಮತಿ ವ್ಯಕ್ತಪಡಿಸಿದರು. ಸುಮುಹೂರ್ತದಲ್ಲಿ ದ್ರೋಣಾಚಾರ್ಯರಿಗೆ ಸೇನಾಪತಿ ಪಟ್ಟವನ್ನು ಕಟ್ಟಿದ ದುರ್ಯೋಧನನು ವಸ್ತ್ರಾಭರಣಗಳನ್ನು ಕೊಟ್ಟು ಸನ್ಮಾನಿಸಿದನು. ದ್ರೋಣಾಚಾರ್ಯರು, ಕುರುರಾಯ, ನಿನಗೆ ಏನು ಬೇಕು? ನನ್ನ ಶಕ್ತಿಯಿದ್ದಷ್ಟು ಪ್ರಯತ್ನ ಮಾಡಿ ಈಡೇರಿಸುತ್ತೇನೆ ಎಂದು ಹೇಳಿದರು. ದುರ್ಯೋಧನನು, ಆಚಾರ್ಯರೇ, ನೀವು ಪಾಂಡವರಲ್ಲಿ ಹಿರಿಯವನಾದ ಧರ್ಮರಾಜನನ್ನು ಸೆರೆ ಹಿಡಿಯಿರಿ, ಆಗ ನನಗೆ ಬಹಳ ಸಂತೋಷವಾಗುವುದು ಎಂದು ಹೇಳಿದನು. ಸ್ವಲ್ಪ ಸಮಯದಲ್ಲಿ ರಣವಾದ್ಯಗಳ ಧ್ವನಿ ಕೇಳಿಸಿತು. ಪಾಂಡವರಿಗೆ ದ್ರೋಣಾಚಾರ್ಯರು ಸೇನಾಪತಿಗಳಾದ ವಿಷಯ ತಿಳಿಯಿತು. ಪಾಂಡವ ಕೌರವರ ನಡುವೆ ತಾಕಲಾಟವು ಆರಂಭವಾಯಿತು. ಶಸ್ತ್ರಾಸ್ತ್ರಗಳು ಪ್ರಯೋಗಿಸಲ್ಪಟ್ಟವು. ವೀರರ ತಲೆಗಳುರುಳಿದವು. ಭಗದತ್ತನು ತನ್ನ ಸುಪ್ರೀತಿಕವೆಂಬಾನೆಯನ್ನೇರಿ ಯುದ್ಧಕ್ಕೆ ಬಂದಾಗ ಭೀಮಸೇನನು ಅವನನ್ನು ಎದುರಿಸಿದನು. ಇವರಿಬ್ಬರ ಯುದ್ಧವನ್ನು ಉಳಿದವರು ನೋಡಲಾರಂಭಿಸಿದರು. ದ್ರೋಣಾಚಾರ್ಯರು ದೃಷ್ಟದ್ಯುಮ್ನನನ್ನು ಎದುರಿಸಿದರು. ಸಾರಥಿಯನ್ನು ಕೊಂದು ಹಾಕಿ ಕುದುರೆಗಳನ್ನು ಕೆಡವಿದರು. ಅಲ್ಲಿಯೇ ಸನಿಹದಲ್ಲಿದ್ದ ಧರ್ಮರಾಯನನ್ನು ಕಂಡು ಅವನನ್ನು ಕಾಯುತ್ತಿದ್ದವರನ್ನೆಲ್ಲ ಸಂಹರಿಸಿದರು. ಧರ್ಮರಾಜನು ತಾನು ಶಸ್ತ್ರ ಧರಿಸಿ ಯುದ್ಧವನ್ನು ಆರಂಭಿಸಿದನು. ಧರ್ಮರಾಜನು ಸೋಲಲಾರಂಭಿಸಿದ ಸಮಯದಲ್ಲಿ ದ್ರೋಣಾಚಾರ್ಯರು ವೀರಾವೇಶದಿಂದ ಯುದ್ಧದಲ್ಲಿ ನಿರತರಾದಾಗ ಧರ್ಮರಾಜನು ಸೆರೆ ಸಿಕ್ಕನು ಎಂದು ಕೋಲಾಹಲವು ಕೇಳಿಬಂತು. ಆ ಸಮಯದಲ್ಲಿ ಶ್ರೀಕೃಷ್ಣಾರ್ಜುನರು ಅಲ್ಲಿಗೆ ಬಂದರು. ಅವರು ಕೌರವರ ಪಡೆಯನ್ನು ಓಡಿಸಿದರು. ದ್ರೋಣರ ರಥದ ಎದುರಿಗೆ ರಥವನ್ನು ನಿಲ್ಲಿಸಿದ ಶ್ರೀಕೃಷ್ಣನು ಧರ್ಮರಾಜನ ಸಂರಕ್ಷಣೆ ಮಾಡಿದನು. ಅರ್ಜುನನ ಬಾಣದಿಂದ ದ್ರೋಣರ ಸಾರಥಿಯು ಸತ್ತನು. ದ್ರೋಣಾಚಾರ್ಯರು ರಥವನ್ನು ಬೇರೆಡೆಗೆ ಕೊಂಡೊಯ್ದರು. ಸೇನೆಯಲ್ಲಿನ ಕೋಲಾಹಲವನ್ನು ಕೇಳಿ ಅವರ ಬಳಿಗೆ ದುರ್ಯೋಧನನು ಬಂದಾಗ ದ್ರೋಣಾಚಾರ್ಯರು, ನೀವು ಕೃಷ್ಣಾರ್ಜುನರನ್ನು ನನ್ನೆದುರಿಗೆ ಬರದಂತೆ ತಡೆದಿದ್ದರೆ ಇಂದು ಧರ್ಮರಾಜನನ್ನು ಹಿಡಿಯಬಹುದಿತ್ತು ಎಂದರು. ಸಾಯಂಕಾಲವಾದಾಗ ಅಂದಿನ ಯುದ್ಧವು ಮುಗಿದಿತ್ತು. ರಾತ್ರಿಯಲ್ಲಿ ದ್ರೋಣಾಚಾರ್ಯರು ಮರುದಿನದ ಯುದ್ಧದಲ್ಲಿ ಏನು ಮಾಡಬೇಕೆಂದು ವಿವರಿಸಿದರು. ನಾಳಿನ ಯುದ್ಧದಲ್ಲಿ ಸಮಶಕ್ತರು ಕೃಷ್ಣಾರ್ಜುನರನ್ನು ತಡೆದು ನಿಲ್ಲಿಸಲಿ. ಆಗ ಭಗದತ್ತನು ಭೀಮನನ್ನು ಎದುರಿಸಲಿ. ಶಲ್ಯ ಶಕುನಿಯರು ದೃಷ್ಟದ್ಯುಮ್ನನನ್ನು ಎದುರಿಸಲಿ. ಆಗ ಧರ್ಮರಾಜನನ್ನು ನಾನು ಮುತ್ತಿಗೆ ಹಾಕಿ ಹಿಡಿಯಲು ಪ್ರಯತ್ನಿಸುತ್ತೇನೆ ಎಂದು ದ್ರೋಣಾಚಾರ್ಯರು ಉಪಾಯ ತಿಳಿಸಿದಾಗ ಕೌರವನಿಗೆ ಆನಂದವಾಯಿತು. ಮರುದಿವಸ ದ್ರೋಣಾಚಾರ್ಯರು ಎಲ್ಲವೂ ಮೊದಲೇ ನಿರ್ಧರಿಸಿದಂತೆ ಆಗಿದೆಯೋ ಇಲ್ಲವೋ ಎಂದು ಪರೀಕ್ಷಿಸಿದರು. ಕುರುರಾಜನು ಸಹ ಗಮನಿಸಿದನು. ಪಾಂಡವ ಸೇನೆಯಲ್ಲಿ ಸಹ ಸರಿಯಾದ ರೀತಿಯಲ್ಲಿ ಸೇನಾ ರಚನೆ ವ್ಯಕ್ತವಾಗಿತ್ತು. ಅಭಿಮನ್ಯು, ಘಟೋತ್ಕಚರು ವಿಶೇಷ ಪರಿಶ್ರಮದಿಂದ ಹೋರಾಡಿದ್ದರು. ಇವರ ಆರ್ಭಟಕ್ಕೆ ಕೋಲಾಹಲವಾದಾಗ ಧರ್ಮರಾಜನನ್ನು ಬಿಟ್ಟು ದ್ರೋಣಾಚಾರ್ಯರು ಅಭಿಮನ್ಯು, ಘಟೋತ್ಕಚರಿದ್ದಲ್ಲಿಗೆ ಬಂದರು. ದ್ರೋಣಾಚಾರ್ಯರು ಧರ್ಮರಾಜನನ್ನು ಹಿಡಿಯದಂತೆ ಕೃಷ್ಣಾರ್ಜುನರು ಪ್ರಯತ್ನ ಮಾಡಿ ತಡೆದರು. ಆಗ ಕೌರವನಿಗೆ ದ್ರೋಣಾಚಾರ್ಯರಲ್ಲಿ ವಿಶ್ವಾಸ ಕಡಿಮೆಯಾಯಿತು. ಕೌರವನು, ಆಚಾರ್ಯರೇ, ನೀವು ಆಡಿದಂತೆ ಮಾಡದಿದ್ದರೆ ಸೇನಾಪತಿಯನ್ನೇ ಬದಲಿಸುತ್ತೇನೆ ಎಂದು ಹೇಳಿದನು. ಸೇನೆಯ ಬಹುಭಾಗ ನಾಶವಾಗಿದೆ. ಇನ್ನು ಹೀಗೆ ಮುಂದುವರಿದರೆ ಬೇರೆಯವರನ್ನೇ ಸೇನಾಪತಿ ಎಂದು ನೇಮಿಸುತ್ತೇನೆ ಎಂದು ಹೇಳಿದನು. ದ್ರೋಣಾಚಾರ್ಯರು ಮರುದಿವಸ ಚಕ್ರವ್ಯೂಹವನ್ನು ರಚಿಸಿ ಹೋರಾಟವನ್ನು ಮಾಡಲು ನಿರ್ಧರಿಸಿದರು.
ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.